ಯಲಹಂಕ ಓಲ್ಡ್ ಟೌನ್ ಕಾಮಾಕ್ಷಮ್ಮ ಲೇಔಟು ವಾರ್ಡ್ ನಂಬರ್ 2 ಇತ್ತು, 3 ಆಗಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ದಿನ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಜನದಟ್ಟಣೆ ಪ್ರದೇಶ, ವಸತಿ ಪ್ರದೇಶ ಮೇಯ್ನು. ಇದುವರೆಗೂ ಸುಮಾರು 30-40 ವರ್ಷದಿಂದ ಇಲ್ಲಿ ಬಾರ್ ಆಗಲಿ ಒಂದು ವೈನ್ ಶಾಪ್ ಆಗಲಿ ಯಾವುದು ಇದುವರೆಗೂ ಆಗಿಲ್ಲ. ಈಗ ಫಸ್ಟ್ ಟೈಮ್ ಈ ಜಾಗದಲ್ಲಿ ಬಾರ್ ಮಾಡಕ್ಕೆ ಹೊರಟಿದ್ದಾರೆ. ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಗೌರ್ಮೆಂಟ್ ಪರ್ಮಿಷನ್ ಅಂತಾರೆ. ಅದು ಯಾರು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ಬಾರ್ ಮಾಡಕ್ಕೆ ಬಿಡಲ್ಲ. ಬಾರು ಇದು ವಸತಿ ಪ್ರದೇಶ, ಜನಗಳಿಗೆಲ್ಲ ತೊಂದರೆ ಆಗುತ್ತೆ, ಎಲ್ಲ ಫ್ಯಾಮಿಲಿಗಳು ಇರೋದು. ಇಂಥ ಜಾಗದಲ್ಲಿ ಬಾರ್ ಮಾಡಕ್ಕೆ ಬಿಡಲ್ಲ. ಇದು ರೈಲ್ವೆ ಸ್ಟೇಷನ್ ಹತ್ರ ಇದೆ. ಜನ ದಿನ ಓಡಾಡ್ತಾರೆ, ಸಾವಿರಾರು ಜನ. ಸಮಸ್ಯೆ ದೊಡ್ಡದಾಗುತ್ತೆ. ನಾವು ಬಾರ್ ಮಾಡಕ್ ಬಿಡಲ್ಲ ಈ ಜಾಗದಲ್ಲಿ. ಬಿಟ್ಟಿಲ್ಲ. ಈ ಪ್ರದೇಶದಲ್ಲಿ ಇದಕ್ಕೆ ಮೊದಲು ಇದೇ ಪ್ರಯತ್ನ ಆಗಿದೆ, ಯಾವತ್ತೂ ನಡೆದಿಲ್ಲ. ನಾವೆಲ್ಲ ಅಬ್ಜೆಕ್ಷನ್ ಮಾಡಿ ಕ್ಯಾನ್ಸಲ್ ಮಾಡಿ ಕಳಿಸ್ಬಿಟ್ಟಿದ್ವಿ. ಇವತ್ತು ಹತ್ರ ಬರ್ತಾ ಇದೆ, ಇವರನ್ನು ರೆಡಿ ಮಾಡ್ತಾರೆ. ನಾವು ಮಾಡಕ್ ಬಿಡಲ್ಲ. ಖಂಡಿತ ಹೋರಾಟ ಮುಂದುವರಿಯುತ್ತೆ. ಯಲಹಂಕ ಓಲ್ಡ್ ಟೌನ್ ಕಾಮಾಕ್ಷಮ್ಮ ಲೇಔಟು ವಾರ್ಡ್ ನಂಬರ್ 2 ಇತ್ತು, 3 ಆಗಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ದಿನ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಜನದಟ್ಟಣೆ ಪ್ರದೇಶ, ವಸತಿ ಪ್ರದೇಶ ಮೇಯ್ನು. ಇದುವರೆಗೂ ಸುಮಾರು 30-40 ವರ್ಷದಿಂದ ಇಲ್ಲಿ ಬಾರ್ ಆಗಲಿ ಒಂದು ವೈನ್ ಶಾಪ್ ಆಗಲಿ ಯಾವುದು ಇದುವರೆಗೂ ಆಗಿಲ್ಲ. ಈಗ ಫಸ್ಟ್ ಟೈಮ್ ಈ ಜಾಗದಲ್ಲಿ ಬಾರ್ ಮಾಡಕ್ಕೆ ಹೊರಟಿದ್ದಾರೆ. ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಗೌರ್ಮೆಂಟ್ ಪರ್ಮಿಷನ್ ಅಂತಾರೆ. ಅದು ಯಾರು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ಬಾರ್ ಮಾಡಕ್ಕೆ ಬಿಡಲ್ಲ. ಬಾರು ಇದು ವಸತಿ ಪ್ರದೇಶ, ಜನಗಳಿಗೆಲ್ಲ ತೊಂದರೆ ಆಗುತ್ತೆ, ಎಲ್ಲ ಫ್ಯಾಮಿಲಿಗಳು ಇರೋದು. ಇಂಥ ಜಾಗದಲ್ಲಿ ಬಾರ್ ಮಾಡಕ್ಕೆ ಬಿಡಲ್ಲ. ಇದು ರೈಲ್ವೆ ಸ್ಟೇಷನ್ ಹತ್ರ ಇದೆ. ಜನ ದಿನ ಓಡಾಡ್ತಾರೆ, ಸಾವಿರಾರು ಜನ. ಸಮಸ್ಯೆ ದೊಡ್ಡದಾಗುತ್ತೆ. ನಾವು ಬಾರ್ ಮಾಡಕ್ ಬಿಡಲ್ಲ ಈ ಜಾಗದಲ್ಲಿ. ಬಿಟ್ಟಿಲ್ಲ. ಈ ಪ್ರದೇಶದಲ್ಲಿ ಇದಕ್ಕೆ ಮೊದಲು ಇದೇ ಪ್ರಯತ್ನ ಆಗಿದೆ, ಯಾವತ್ತೂ ನಡೆದಿಲ್ಲ. ನಾವೆಲ್ಲ ಅಬ್ಜೆಕ್ಷನ್ ಮಾಡಿ ಕ್ಯಾನ್ಸಲ್ ಮಾಡಿ ಕಳಿಸ್ಬಿಟ್ಟಿದ್ವಿ. ಇವತ್ತು ಹತ್ರ ಬರ್ತಾ ಇದೆ, ಇವರನ್ನು ರೆಡಿ ಮಾಡ್ತಾರೆ. ನಾವು ಮಾಡಕ್ ಬಿಡಲ್ಲ. ಖಂಡಿತ ಹೋರಾಟ ಮುಂದುವರಿಯುತ್ತೆ.